ಆ ಕಾರಣಕ್ಕೆ ಇವತ್ತು ನಿಮಗೆಲ್ಲ ಕ್ಲಿಯರ್ಲಿ ತೋರಿಸ್ಬೇಕಂತೇಳಿ ಮತ್ತೆ ಆಲ್ಬಮ್ ರೆಡಿ ಮಾಡಿದ್ದೀನಿ. ಪಾರ್ಟ್ 2 ಒಳಗೆ ಏನು ಹಾಕಿದ್ದೀನಿ ಅದಾಗ ಎಲ್ಲ ಕಂಪ್ಲೀಟ್ ತೋರಿಸ್ಬಿಡ್ತೇನೆ ನಿಮಗೆ. ಪ್ರೆಸೆಂಟಿಗೆ ಹಿಂಗೆ ಮಕ್ಕೊಂಡು ನೋಡ್ರಿ, ನೋಡಿದ್ರಿ ವಿಡಿಯೋ ಮಾಡೋಕ್ಕೆ ಬರ್ತಿಲ್ಲ, ನಂಗೆ ಸಪೋರ್ಟಿವಾಗಿ ನಿಲ್ತಿಲ್ಲ, ಸಾರಿ. ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅರ್ಜುಷರು ಯೂಟ್ಯೂಬ್ ಚಾನಲ್. ಯಾರ್ಯಾರು ನಮ್ಮ ಚಾನಲ್ನ ಇನ್ನೂ ಹೊಸದಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋ ನೋಡ್ರಿ. ನಾವು ನಿನ್ನೆ ಎಂಗೇಜ್ಮೆಂಟ್ ಫೋಟೋಸ ತೋರಿಸಿದ್ವಿ, ಫೋಟೋ ಜೊತೆ ವಿಡಿಯೋ ಮಾಡಿದ್ವಿ. ಭಾಳ ಜನ ಕಮೆಂಟ್ ಹಾಕಿದ್ರಿ, ಅಕ್ಕ ಫೋಟೋಸ್ ಕಾಣಿಸೇ ಇಲ್ಲ ಅಂತ ಹೇಳಿ. ಅದಕ್ಕಾಗಿ ನಾವು ಇವತ್ತೇನು ಮಾಡಿದ್ವಿ, ಫಸ್ಟ್ ಫೋಟೋಸ್ ತೋರಿಸಿ ಆಮೇಲೆನ ಸ್ವಲ್ಪ ಮಾತಾಡಿದ್ರೆ ಆಯ್ತು ಅಂಥೇಳಿ ಫಸ್ಟ್ ಕ್ಲಿಯರಾಗಿ ಫೋಟೋಸ್ ಅಷ್ಟೇ ತೋರ್ಸಾಕತ್ತೀವಿ ರೀ. ಬರ್ರಿ ಫೋಟೋಸ್ ನೋಡೋಣ. ಅಂದ್ರೆ ನಮ್ಮ ಇದು ಆಪಲ್ ಫೋನ್ದೊಳಗೆ ಎಲ್ಲ ಕರೆಕ್ಟಾಗಿ ಕ್ಲಿಯರಾಗಿ ಕಾಣಿಸಿದ್ದು. ಆಮೇಲೆ ನಿಮ್ಮ ಎಲ್ಲ ಕಮೆಂಟ್ಸ್ ನೋಡಿಂದಾನ ಗೊತ್ತಾಯ್ತು. ಹಂಗೆ ನಾವು ಕೂಡ ಮೊಬೈಲ್ ಚೆಕ್ ಮಾಡಿ ನೋಡಿದ್ವಿ. ನೋಡಿದ್ಮೇಲೆ ಗೊತ್ತಾಯ್ತು ಫೋಟೋಸ ಕ್ಲಿಯರ್ ಬಂದಿಲ್ಲ ಅಂತ ಹೇಳಿ. ಎಲ್ಲರೂ ಕ್ಲಿಯರ್ ಬಂದಿಲ್ಲ ಅಂತ ಹೇಳಿ. ಸೊ ಅದಕ್ಕಾಗಿ ಕ್ಲಿಯರ್ ಆಗಿ ಕಾಣಿಸ್ಬೇಕಂತ ಹೇಳಿ ವಾಪಸ್ ಮತ್ತೆ ಸೆಕೆಂಡ್ ಪಾರ್ಟನ್ನು ಕ್ಲಿಯರ್ ಆಗಿ ಫೋಟೋಸ್ ತೋರಿಸಿ ಫಸ್ಟ್ ಆಮೇಲೆ ವಿಡಿಯೋ ಜಾಸ್ತಿ ಇದನ್ನ ಮಾಡಿದ್ರಂತ ಹೇಳಿ ವಿಡಿಯೋ ಮಾಡತ್ತೇರಿ. ನೋಡ್ರಿ ಇದ್ರ ಪಾರ್ಟ್ ನಂದ ಯಾಕೆಂದೇನಿಲ್ಲ, ಕ್ಯಾಮ್ರಾ ಸೆಟ್ ಮಾಡಿದ್ದೆ ನಾನು. ಅದ್ರಾಗ ಕ್ಲಿಯರ್ಲಿ ಕಾಣ್ತೈತೆ ನಾನು ಸೆಟ್ ಮಾಡಿದ್ದೀನಿ, ಬಟ್ ಕ್ಲಿಯರಾಗಿ ಕಂಡಿಲ್ಲ. ಅದಕ್ಕೆ ಸಾರಿ ಕೇಳ್ತೀನಿ. ಪ್ರತಿಯೊಬ್ಬರು ಕಾಮೆಂಟ್ ಅದನ್ನ ಹಾಕಿರಿ, ಫೋಟೋ ಕ್ಲಿಯರ್ ಆಗಿ ಕಂಡಿಲ್ಲ, ಫೋಟೋ ಕ್ಲಿಯರ್ ಆಗಿ ಕಂಡಿಲ್ಲ. ಈ ಒಂದು ನನ್ನ ತಪ್ಪನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ನಾ ಭಾಳ ಸಲ ಕೇಳಿದಾರೆ ಇವರಿಗೆ ಕ್ಲಿಯರ್ ಆಗಿ ಕಾಣಿಸತ್ತ ಇಲ್ಲ ಅಂತ ಹೇಳಿ. ಇವ್ರು ಹೇಳಿದ್ರು ಹ್ಞೂ ಕಾಣಿಸಕತ್ತಾವ ಅಂತ ಹೇಳಿ. ವಿಡಿಯೋ ಕಂಟಿನ್ಯೂ ಮಾಡಿದ್ವಿ. ಇದೇನೈತ್ರಲ್ಲ ಬಿಲ್ಕುಲ್ ಕ್ಲಿಯರ್ ಆಗಿ ಎಲ್ಲ ನಿಮಗೆ ತೋರಿಸಿ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಫಸ್ಟ್ ಏನ್ ಮಾಡ್ತೀವಿ, ಫೋಟೋಸ್ ಅನ್ನ ಕ್ಲಿಯರ್ ಆಗಿ ತೋರಿಸ್ತೀವಿ. ಅಂದ್ರೆ ಬ್ಯಾಕ್ ಕ್ಯಾಮ್ರಾ ಹಿಡಿದ ಫೋಟೋಸ್ ತೋರಿಸ್ತೀವಿ. ನಮ್ದು ಜಸ್ಟ್ ವಾಯ್ಸ್ ಅಷ್ಟು ಕೇಳತ್ತ. ಅದಾದ್ಮೇಲೆ ನಮ್ದು ಎಂಗೇಜ್ಮೆಂಟ್ ಸ್ಟೋರಿ ಏನೈತಲ್ಲ ನಾವು ಆಮೇಲೆ ಮಾತಾಡ್ತೀವಿ. ಓಕೆ ಬರ್ರಿ ಫೋಟೋ ನೋಡೋಣ. ನೋಡ್ರಿ ಕ್ಲಿಯರ್ ಆಗಿ ಕಂಡಿಲ್ಲ ಅನ್ನೋರಿಗೆ ಬಿಲ್ಕುಲ್ ಕ್ಲಿಯರ್ ಆಗಿ ತೋರಿಸ್ತೀನಿ ಜೂಮ್ ಇಂದ. ಇದು ನಮ್ಮ ಎಂಗೇಜ್ಮೆಂಟ್ ಆಲ್ಬಮ್. ಬರ್ರಿ ಈಗ ಫೋಟೋಸ್ ನೋಡೋಣ. ಈಕೆ ಹ್ಯಾಂಗಿದ್ ನೋಡ್ರಿ, ಚಂದ ಈಕೆ ಹಿಂಗಿದ್ದಳ್ರಿ, ಸ್ವಟ್ಟ ಮುಖ ಮಾಡ್ಕೊಂಡು ಗೆಷನ್ ಸುಮ್ ಕೂತಿದ್ಲ ಒಟ್ಟ. ಮತ್ತೆ ಡ್ಯಾನ್ಸ್ ಮಾಡ್ಬೇಕಿತ್ತಾನ. ಫಸ್ಟ್ ಪಟ ಫೋಟೋ ತೋರಿಸು. ಹೌದಲ್ಲ, ಇದು ನಮ್ದು ಯಾದಿರಿ, ಇದು ಯಾದಿರಿ, ಇದು ಇವ್ರ ಫ್ರೆಂಡ್ಸ್ ಗ್ರೂಪ್ ರೀ. ಇವ್ರ ನಮ್ಮ ಮಾವ ರೀ, ನಮ್ಮ ಅಪ್ಪ ರೀ. ಹಣಮಂತ ನನ್ನ ದೋಸ್ತ ಕ್ಲೋಸ್ ಆಲ್ರೆಡಿ ನೀನೇ ಹೇಳಿವಲ್ರಿ. ಇವ್ರ ಎಕ್ಸ್ಪ್ಲನೇಷನ್ ಎಲ್ಲ ಇದು ನೋಡ್ರಿ. ನನ್ನ ಮುಖದ ಒಂದು ಸ್ಕ್ರಾಚಸ್ ಐತೇನ್ರಿ, ಐತೆ ನೋಡ್ರಿ ಇಲ್ಲಿ. ಜೂಮ್ ಮಾಡಿ ತೋರಿಸಿ. ಇಲ್ಲ ಐತೆ ತೋರಿಸಿ, ಕ್ಲಿಯರ್ ಕಾಣ್ತೈತೆ ಬಿಡು. ಇದು ನೋಡ್ರಿ ಸೀರೆ ಕುಂಕುಮ ಹಚ್ಚಿ ಸೀರೆ ಅದು ಕೊಡಾಕ್ತಿರು ನನ್ನ ಫ್ರೆಂಡ್ಸ್ ರೀ. ಓಕೆ, ಇದು ನಮ್ಮ ಹೆಂಡನಿ ನಿಮಗೆ ನಮ್ಮ ಬ್ರದರ್ ಬಸವನ ಬಾಗೇವಾಡಿ ಇವರು, ನಮ್ಮ ಸಣ್ಣವರು, ನಮ್ಮ ಅಕ್ಕಾರು, ದೊಡ್ಡ ಆಂಟಿ. ಇದು ಗುಂಡ ಮತ್ತು ಗುಂಡಿ. ಇದು ಟೈಮ್ ಮೆನ್ಷನ್ ಮಾಡಿದ್ವಿ ಅಲ್ರಿ. ಇದ್ರೊಳಗೆ ಟೈಮ್ ಕ್ಲಿಯರ್ ಆಗಿ ಕಂಡೈತಿ ನೋಡು. 4 ಗಂಟೆಗೆ 1:15 ಚಲೋ ಆಗೈತಿ. 4:15 ಅಷ್ಟೊತ್ತಿಗೆ ಆಗೈತಿ. ಓಕೆ, ನನ್ನ ಮುಖದ ಸ್ಕ್ರಾಚ್ ಇದ್ರ ಕಂಡಿಲ್ಲ. ಹೆಂಗ್ ಮಾಡೀವಿ, ಬಾವು ಬುಷ್ ಆಗತ್ತೆ ನೋಡ. ಇವ್ರ ಅಣ್ಣ ವೈನಿ ಅಂತ ಹೇಳಿದ್ವಲ್ರಿ, ಇವ್ರ ನೋಡ್ರಿ. ಸ್ಕ್ರಾಚ್ ಕಂಡೈತೆ ನೋಡಿ, ತೋರ್ಸದ. ಇಲ್ಲಿ ಕಾಣಿಸತೈತಿ ನೋಡ್ರಿ ಕ್ಲಿಯರ್ ಆಗಿ. ನೋಡಿ ಇಕ್ಕಿ ನೋಡ್ರಿ ಅಂಜಲಿ ಬೈಯಾಕತ್ತಿದ್ರಲ್ಲ ಲಾಸ್ಟ್. ಇವ್ರು ನೋಡ್ರಿ ಮಹಾಲಿಂಗಪುರದವ್ರು ಅಂಕಲರ್ ಅಂತ ಹೇಳಿದ್ವಲ್ಲ, ಅವ್ರು ನೋಡ್ರಿ. ಅವ್ರು ಎಲ್ಲ ನಮ್ಮೂರವ್ರು ಇವರು. ಈ ಗ್ರೂಪ್ ಏನೈತಲ್ರಿ, ಇವರು ಇನ್ನೊಬ್ಬ ಹನುಮಂತನ, ಇವರು ಜಾಸ್ತಿ ಎಲ್ಲಿ ಮಿಸ್ ಆಗಂಗಿಲ್ರಿ. ಅವ್ರು ಏನಿದ್ರು ಅವ್ರ ಜೊತೆಗೇನೆ ಇರ್ತಾರೆ ಜಾಸ್ತಿ. ನಮ್ಮ ಅಣ್ಣ ಆ್ಯಂಡ್ ವೈನಿ ರೀ, ನಮ್ಮ ಕಾಕ, ನಮ್ಮ ಕಾಕು, ಅಕ್ಕ ಮಾವ. ಇವ್ರು ನಮ್ಮ ಸಣ್ಣ ಅತ್ತಿಯ ರೀ, ಸಣ್ಣ ಮಾವ ರೀ. ಇವ್ರು ನಮ್ಮ ಅತ್ತಿ, ನಮ್ಮ ಮಾವ ರೀ. ನಮ್ಮ ಅಪ್ಪಾಜಿ, ನಮ್ಮ ಅವ್ವ ರೀ, ನಾನು ನನ್ನ ಹೆಂಡ್ತಿ. ಇವ್ರು ನಮ್ಮೂರು ಸ್ವಾಮಿಗಳ್ರಿ. ಇವ್ರು ನಮ್ಮ ಅಪ್ಪನ ಫ್ರೆಂಡ್ ರೀ, ಅವ್ರು ಆನಂದನ ಅಂಥೇಳಿ. ಇವ್ರಂತರೂ ನಾವು ಗೊತ್ತಾಯಿದೆ ಅವ್ರಿಗೆ. ನಾವು ಗುಡಿಗೆ ಹೊಂಟಿದ್ದೆ ನೋಡ್ರಿ, ನಮ್ಮ ಓಣ್ಯಾಗಿಂದ. ಅಲ್ಲಂತರೂ ಹಳ್ಳಿ ಒಳಗೆ ಭಾಳ ಸಂಧಿ ಒಳಗೆ ಇದು ಇರ್ತಾವೆ. ಗುಡಿಗೆ ಹೋಗುವಾಗ ನೋಡ್ರಿ ಹೊರಗೆ. ಈಕಿನೂ ನಮ್ಮ ತಂಗಿರಿ, ಈಕಿನೂ ನಮ್ಮ ಸ್ವಂತ ತಂಗಿರಿ. ಈಕಿ ನಮ್ಮ ದೊಡ್ಡಪ್ಪನ ಮಗಳು. ಇವರಿಬ್ರು ಅಕ್ಕ ತಂಗಿ ನೋಡ್ರಿ. ಇವ್ರು ನಮ್ಮ ಅಕ್ಕಾರ ಅಗಶಿ ಒಳಗೆ ಎಲ್ಲ ಫ್ರೆಂಡ್ಸ್ ರೀ. ಫ್ರೆಂಡ್ಸ್ ಗ್ಯಾಂಗ್ ನಿಂತೈತೆ ನೋಡ್ರಿ. ಫೋಟೋಗ್ರಾಫರ್ನ ಕರ್ರಿ ಹುಡುಕಾಡತ್ತೇನ್ರಿ, ಸಿಗೋಲ್ಲ. ನಮ್ಮೂರು ಗ್ರಾಮ ದೇವತೆ ನೋಡ್ರಿ ದ್ಯಾಮವ್ವ.
ನಮ್ಮ ಸಿಂಗಲ್ ಫೋಟೋ ನೋಡ್ರಿ ಸಿಂಗಲ್ ಫೋಟೋಸ್ ಕ್ಲಿಯರ್ ಆಗಿ ಕಂಡಿಲ್ಲ ಹೇಳ್ತಿರಲ್ಲ ಹಿಂಗದೆ ನೋಡ್ರಿ ನಾವು ಕ್ಲಿಯರ್ಲಿ ಮುಖ ಹೆಂಗ ಇವಾಗ ಹೆಂಗದೀವಿ ಅವಾಗ ಹೆಂಗಿದ್ವಿ ಅಂತ ಹೇಳಿ ಕಮೆಂಟ್ ಮಾಡ್ರಿ. ಭಾಳ ಅಂದ್ರೆ ಭಾಳ ಇಬ್ರು ಒಂಥರ ವಿಚಿತ್ರ ಗತೆ ಇದೀವಿ. ಒಂದು ಸ್ವಲ್ಪ ಹೆಚ್ಚು ಕಡೆ ದೇವ್ರ ಗುಡಿ ಮುಂದ್ರಿ ಇದೆ ಫ್ರೆಂಡ್ಸ್. ನೋಡ್ರಿ ಇವ್ರು ಇಷ್ಟು ಕ್ಲಿಯರ್ ಆಗಿ ತೋರ್ಸತ್ತೇನ್ರಿ. ಮತ್ತು ಕ್ಲಿಯರ್ ಆಗಿ ಕಂಡಿಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ, ಇದೆಲ್ಲ ನನ್ನ ಗ್ಯಾಂಗ್ ರೀ. ಇದು ಪೂರ ನಿಮ್ದ, ನನ್ನ ಗ್ಯಾಂಗ್ ಇದ್ರಾಗಿಲ್ಲ. ಇಲ್ಲೇ ಐತೆ ನೋಡ್ರಿ ಸ್ಕ್ರಾಚಸ್. ಬಿಡು ಫುಲ್ ಈಗೇನು ಕ್ಲಿಯರ್ ಆಗೈತೆಲ್ಲ. ನಮ್ಮ ಮನೆ ದೇವ್ರ ಜಗ್ಲಿ ನೋಡ್ರಿ. ಇದು ನಮ್ಮ ಅಜ್ಜಿಗಳ್ರಿ ಇವ್ರು, ನಮ್ಮ ಅಪ್ಪನ ಚಿಕ್ಕಮ್ಮಗಳು ಅವರಿಬ್ರು ಮತ್ತು ಇವ್ರೊಬ್ರಿ. ನಕ್ಕಿ ಅಲ್ಲ ಅದ್ರಾಗ ಏನ ಅನ್ನತ್ತಿರೋರು. ಇಲ್ಲೊಂದು ಅಲ್ಲಿ ಇವೆರಡ ಫೋಟೋದಾಗ ನೋಡ ಒಂದು ಸ್ಮೈಲ್ ಕೊಟ್ಟಿದಂದ್ರ ನಮ್ಮ ಗ್ಯಾಂಗ್ ರೀ. ಹಾಂ, ಇವ್ರು ನಮ್ಮ ಅಂಟಿಯರ್ರಿ. ಇವ್ರು ನೋಡ್ರಿ ನಮ್ಮಪ್ಪ ನಮ್ಮವ್ವ, ನಮ್ಮ ಅತ್ತಿ ನಮ್ಮ ಮಾವ. ಇದು ಟೋಟಲ್ ಇಷ್ಟು ನಮ್ಮ ಫ್ಯಾಮಿಲಿ ನೋಡ್ರಿ. ಇದು ನಮ್ಮ ತಂಗಿ, ನಮ್ಮ ತಮ್ಮ, ನಮ್ಮಪ್ಪ, ನಮ್ಮವ್ವ, ನಾನು, ಇವರು. ಈ ಸದ್ಯಕ್ಕೆ ಒಂಚೂರು ದೊಡ್ಡದಾಗೈತಿ. ಇವನಿಗೂ ನಾನು, ನಮ್ಮಪ್ಪ, ನಮ್ಮವ್ವ, ನಾನು ಹೆಂಡತಿ. ಇವನಿಗೂ ಹೆಂಡತಿ ಬಂದಾಳ್ರಿ, ಈಕಿಗೂ ಗಂಡು ಬಂದನ್ರಿ. ಈಗ ಇವ್ರ ನೋಡ್ರಿ ಮೇನ ಚಂದ ಈ ಕಡೆ ಎದ್ದು ಕಾಣಂಗ. ಮತ್ತು ಅಣ್ಣ ಕಂಡಿಲ್ರಿ ಅಂತಾರ. ಮತ್ತು ಆಮೇಲೆ ಅದೇನು ಹಿಂಗೆ ಬೆಳಬೆಳ ಬೀಳತ್ತೆ. ಅದೇನೋ ಆಯ್ತು ಕಲರ್ ಐತಿ ಬೆಳದಾಗ. ನಮ್ಮ ಅಕ್ಕ ರೀ, ನಮ್ಮ ಅಂಟಿಯರ್ರಿ. ಅಕ್ಕ, ಮಾವ, ಹುಡುಗರು, ಫ್ರೆಂಡ್ ಸರ್ಕಲ್, ದೊಡ್ಡಪ್ಪ, ನಮ್ಮ ದೊಡ್ಡಪ್ಪ, ಇವ್ರು ದೊಡ್ಡಪ್ಪ. ಇವ್ರು ದೊಡ್ಡಪ್ಪ, ದೊಡ್ಡಪ್ಪ. ಇವ್ರು ನಮ್ಮ ಅತ್ತಿ, ನಮ್ಮ ಮಾಮಾರಿ, ನಮ್ಮ ಸೋದರತ್ತೀರಿ ಅವರು. ಇವರು ಸಣ್ಣವ್ರು ತೋರಿಸಿವಲ್ರಿ ಆಗಲೇ. ಕಾಕು ಕಾಕಿ. ನಮ್ಮ ಅಂಟಿ ಮಗಳ್ರಿ, ನಮ್ಮ ಅಕ್ಕ. ಇವ್ರ ಗ್ರೂಪ್ ಅಂತೂ ಭಾಳ ಕಡೆ ಬಂದೈತ್ರಿ. ಇದು ಗ್ರೂಪ್ ಬಿಗೇರ್ಸಿದ್ರಿ. ಇವಾಗಾರ ಹೇಳ್ರಿ ಕ್ಲಿಯರ್ ಬಂದಾವೋ ಇಲ್ಲ ಅಂತ ಹೇಳಿ. ಈ ಸರಿ ಅಂತೂ ಆಲ್ಮೋಸ್ಟ್ 100ಕ್ಕೆ 99.99 ತೋರಿಸಿವಿ. 1% ಈಗಪ್ಪ ಯಾಕಂದ್ರೆ ಹಾಂ ಅರುಣ್, ನಂದುವನ್ನ, ಹನುಮಂತನ್ನ, ಯಜಮಾನ್ರು, ಭೀಮ್ಶನ್ನ, ಅರುಣನ್ನ. ಇದೆಲ್ಲ ನನ್ನ ಫ್ರೆಂಡ್ಸ್ ಹಂಗೆ ಮುಗಿದ್ವಾ. ಈಗ ನೋಡಿದ್ರಿ ವಿಡಿಯೋ ಹೆಂಗೈತೆ ಅಂತೇಳಿ. ಆಲ್ಮೋಸ್ಟ್ ನಿಮಗೆಲ್ಲ ಫೋಟೋ ತೋರಿಸಿದ್ ನಾನು. ನೀನು ಕ್ಲಿಯರ್ ಆಗಿ ಕಂಡಿಲ್ಲ ಅಂತ ಹೇಳಿದ್ರಿ. ಇವತ್ತೆಲ್ಲ ನಿಮಗೆ ಕ್ಲಿಯರ್ ಆಗಿ ಕಂಡಾವ ಅಂತೇಳಿ ಅನ್ಕೊಂತೀನಿ. ಕಂಡಾವ ಅನ್ನೋಕೆನ ಪೂರ ಬರೇ ಫೋಟೋಸ್ ಅಟ್ಟ ತೋರಿಸಿವ್ರಿ, ಬೇರೆ ಏನು ತೋರಿಸೇ ಇಲ್ಲ. ಕಂಡಿಲ್ಲ ನನಗೆ ಕ್ಲಿಯರ್ ಅಂತೇಳಿ ಯಾರು ಅನ್ನಕ್ಕೆ ಇನ್ನೂ ಅಷ್ಟು ಮಿಕ್ಕಿ ಕಂಡಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ನಾವು ಊರಿಗೆ ಬಂದಾಗ ಹೇಳ್ತೇವ್ರಿ. ಬಂದು ಫೋಟೋಸ್ ನೋಡ್ಕೊಂಡು ಹೋಗ್ಬಿಡ್ರಿ. ಬಂದು ಫೋಟೋಸ್ ನೋಡ್ಕೊಂಡು ಹೋಗ್ರಂಗನ. ಹಾಂ, ಬಂದು ಫೋಟೋಸ್ ನೋಡ್ಕೊಂಡು ನಂಗೆ ಬೇಟ ಹೋಗ್ಬಿಡ್ರಿ. ಇಲ್ಲಕಂದ್ರೆ ನೀವು ಎಲ್ಲಾರು ನಾ ಬೇಟ ಇದೆ ಅಂತ ಹೇಳ್ರಿ, ನಾ ತೊಗೊಂಬರ್ತೇವೆ ಫೋಟೋ. ಮತ್ತು ಅಷ್ಟು ಕ್ಲಿಯರ್ ಆಗಿ ಕಂಡಿಲ್ಲ. ಎಷ್ಟಾಗುತ್ತೆ 100ಕ್ಕೆ 99.99% ಜೂಮ್ ಹಾಕಿ ತೋರಿಸ್ಯಾರ ಇವ್ರ. ಕಾಣಿಸೈತಿ ಅಂಥೇಳಿ ಅನ್ಕೊತೀನಿ. ಯಾಕಂದ್ರೆ ನಿನ್ನೆ ಕಮೆಂಟ್ಸ್ ನೋಡಿ ನಮ್ಗೆ ಭಾಳ ಬೇಜಾರಾಗ್ಬಿಡ್ತು. ನಾವು ಕಾಣಿಸಾಕತ್ತಾವ ಅಂತ ಹೇಳಿ ಹಂಗೆ ವಿಡಿಯೋ ಮಾಡಿಬಿಟ್ಟಿವಿ ಫುಲ್. ಅದು ಆಮೇಲೆ ನಾವು ಚಲೋತ್ನೆ ಕಂಡಾವೋ ಇಲ್ಲ ಅಂತೇಳಿ ಕಮೆಂಟ್ ಮಾಡ್ರಿ. ಅದ್ರಾಗ ನಾ ಹೆಂಗಿದ್ನಿ, ಈಕೆ ಹೆಂಗಿದ್ಲ ಅಂತ ಕಮೆಂಟ್ ಮಾಡ್ರಿ. ಇವಾಗ ಹೆಂಗದೀವಿ ಅವಾಗ ಹೆಂಗಿದ್ವಿ, ಇವಾಗ ಚಲೋ ಅದೇವಿ ಅವಾಗ ಚಂದ ಅದೀವಿ ಅಂತ ಹೇಳಿ ಕಮೆಂಟ್ ಮಾಡ್ರಿ. ಹೇಳು ನಮ್ದು ಬಗ್ಗೆ. ಇನ್ನೊಂದು ಮೇನ್ ಟಾಪಿಕ್ ಏನಂದ್ರೆ ನಮ್ದು ಇಬ್ಬರದು ಲವ್ ಮ್ಯಾರೇಜ್ ಅಲ್ರಿ, ಅರೇಂಜ್ ಮ್ಯಾರೇಜ್. ಯಾಕಂದ್ರೆ ಭಾಳ ಜನ ಸುಮ್ಮನೆ ಭಾಳ ಜನ ಇನ್ಸ್ಟಾಗ್ರಾಮ್ದಾಗ ಮತ್ತು ಯೂಟ್ಯೂಬ್ದಾಗ ಕಮೆಂಟ್ ಹಾಕಿ ಕೇಳತ್ತಿದ್ರಿ, ಮೆಸೇಜ್ ಹಾಕಿ ಲವ್ ಮ್ಯಾರೇಜ ಅರೇಂಜ್ ಮ್ಯಾರೇಜ್ ಅಕ್ಕ ಅಂತ ಹೇಳಿ. ನಮ್ಮಿಬ್ರದ್ದು ಲವ್ ಮ್ಯಾರೇಜ್ ಅಂತರು ಅಲ್ಲ, ಅರೇಂಜ್ ಮ್ಯಾರೇಜ್ ಐತ್ರಿ. ಬಟ್ ಎಲ್ಲರೂ ನಮ್ಗೆ ಲವ್ ಮ್ಯಾರೇಜ್ ಅಂತ ಅಂತಾರೆ. ಭಾಳ ಜನ ಹಂಗ ಅಂತಾರಿ. ಯಾಕಂದ್ರೆ ಸ್ವಲ್ಪ ಹಂಗ ಅದೇ ಒಂಚೂರು ಗಂಡ ಹೆಂಡತಿ ಥರ ಇರಂಗಿಲ್ಲ, ನಾವು ಫ್ರೆಂಡ್ಸ್ ಥರ ಇರ್ತೀವಿ. ಅದಕ್ಕೆ ಕೆಲವ್ರು ಆ ರೀತಿ ತಿಳ್ಕೊಂತಾರ. ತಪ್ಪು ಅವ್ರದಲ್ಲ, ನಮ್ದು ಅಲ್ಲ. ಅದ ನಾವ್ ಹಿಂಗ ಇರ್ತೀವಿ. ಜಸ್ಟ್ ನೋಡಕ್ ಹೆಂಗ್ ಅನಸುತ್ತ ಅಂತ ಹೇಳಿ ಅವ್ರ ಹಂಗ್ ತಿಳ್ಕೊಂತಾರ. ನಿಮ್ಮ ಊಹೆ ಬೆಸ್ಟ್ ಐತಿ. ಬಟ್ ನಾವು ಕೊನೆ ತನಕ ಲವರ್ಸ್ ತರನ ಇರಕ್ ಟ್ರೈ ಮಾಡ್ತೀವಿ, ಇರ್ಬೇಕಂತ ಅನ್ಕೊಂಡೇವ್ ಫಸ್ಟ್. ಈಗ ಬಾದು ಸಾತಿಗೆ ಅದೀವಿ, ಮುಂದೆ ಇರ್ತೀವಿ. ನೋಡ್ಕೊಂತೀರಿ, ನಿಮಗೆ ಗೊತ್ತಾಗೈತೆ ಹೆಂಗಿರ್ತೀವಿ ಅಂತೇಳಿ. ನಾವು ಬಾಕಿ ನಮ್ದು ಎಂಗೇಜ್ಮೆಂಟ್ ಫೋಟೋಸ್ ನೋಡಿದ್ರಿ ನೀವು. ಅದ್ರಾಗ ಒಂದೊಂಥರ ಡಿಫ್ರೆಂಟ್ ಕಂಡೀವಿ. ಪ್ರೆಸೆಂಟ್ ಈಗ ಬೇರೆ ಥರ ಕಾಣಕತ್ತೀವಿ. ಅವಾಗ ಫುಲ್ ಹೇಳ್ಬೇಕಂದ್ರೆ ಭಾಳ ಅದಾವ್ರಿ. ಈಗ ನನ್ನ ಎಂಗೇಜ್ಮೆಂಟ್ದಾಗ ನನಗೆ ಈಗ ಗಿಫ್ಟ್ ಕೊಟ್ಟಿದ್ದ, ನಾನು ಈಗ ಗಿಫ್ಟ್ ಕೊಟ್ಟಿದ್ದ. ಹೌದಾ, ಈಗ ನನ್ನ ಬೈಕ್ ಮೇಲೆ ಈಕಿನ ಕರ್ಕೊಂಬಂದಿದ್ದ. ನಾನು 2 ದಿನದಾಗ ಡ್ಯೂಟಿ ಹೋಗ್ಬೇಕಾಗಿತ್ತು. ಅದಕ್ಕಿಂತ ಮುಂಚಿತವಾಗಿ ನಾನು ಫೋನ್ ಮಾಡಿದ್ದ, ರಾತ್ರಿ ಬೆತ್ತನ ಮಾತಾಡಿದ್ದು ಸ್ಟೋರಿ ಅಂತೂ ಜಗ್ಗದಾರ. ಜಿಯೋ ಕಂಪ್ನಿ ಯಾರ ಆ ಮುತ್ತೆ ಆಗೋದ ಬೇರೆ ಯಾರಾಗಿದ್ರು ನಮ್ಮ ಸಿಮ್ ತೆಗೆದು ಇದನ್ನ ಬ್ಲಾಕ್ ಒಳಗೆ ಹೋಗ್ಬಿಡ್ತು.
ಹೋಗೋದು ಬಿಡ್ತಿದಾರಲ್ಲ ಅಷ್ಟು ಮಾತಾಡ್ತಿದ್ವಿ. ತಾನ 1.5 ತಾಸಿಗೆ 2.5 ತಾಸಿಗೆ ತಾನ ಕಟ್ ಹಾಕಿದ್ರಿ, ಅದು ನಾವು ಕಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಅಷ್ಟು ಮಾತಾಡಿವಿ. ಮಾತಾಡಕ್ ಟೈಮು ಭಾಳ ಸಿಕ್ಕ. ಸ್ಟಾರ್ಟಿಂಗ್ ಹಂಗಾರಿ ಹೊಸ ರೂಪ ಸ್ಟಾರ್ಟಿಂಗ್ ಹಂಗ್ರಿ ಹಂಗ ಹೊಸ ರೂಪ ಇರತ್ತದ ಹೌದಲ್ಲ. ಮಾತಾಡಕ್ ಟೈಮು ಭಾಳ ಸಿಕ್ಕಿತ್ತು ನಮ್ಗೆ. ಎಂಗೇಜ್ಮೆಂಟ್ ಆಗಿ ಗ್ಯಾಪ್ ಒಂದು ಮಿನಿಮಮ್ ಏನಿಲ್ಲ ಅಂದ್ರೂ 1 ವರ್ಷ ತನ 9 ತಿಂಗಳೇನೋ 10 ತಿಂಗಳ ಗ್ಯಾಪ್ ಸಿಕ್ಕಿತ್ತು. ಮೇದಾಗಿಂದ ಹೊಳ ಫೆಬ್ರವರಿ ಮಟ. ಅದು ಹೇಳ್ಬೇಕಂದ್ರ ಎಂಗೇಜ್ಮೆಂಟ್ ಆದ ಮರ್ದಿನ ರೀ ಒಂದಿನ ಬಿಟ್ಟು ನಾನು ಇವ್ರ ಊರಿಗೆ ಬಂದಿದ್ದೆ. ನಮ್ಮ ಮಾವರು ಡೈರೆಕ್ಟ್ ನಾನು ಇದಕ್ಕೆ ಕರ್ಕೊಂಡು ಹೋಗಿದ್ದೆ ರೀ ಊಟಕ್ಕೆ ಅಂತೇಳಿ ಹೋಗಿದ್ದೀವಿ ರೀ. ಬಟ್ ಈಗ ಒಂದ್ ಕಡೆ ಕುಂದಿಸ್ ನಮ್ಮ ಮಾವ ಡೈರೆಕ್ಟ್ ಇದಕ್ಕೆ ಕರ್ಕೊಂಡು ಹೋಗಿದ್ರಿ ಕುಡಿತೇನಪ್ಪ ಅಂತ ಹೇಳಿ ಕೇಳಕ್ಕೆ. ಅಷ್ಟು ಡೇಂಜರ್ ನಮ್ಮ ಮಾವಾರ ಅಂದ್ರ ಆಲ್ಮೋಸ್ಟ್ ಆಲ್ ಆರ್ಮಿಯವ್ರು ಕುಡಿತಾರಂತ ಅವ್ರದ್ದು ಭಾವನೆಯಿಂದ ಕೇಳಿದ್ರ. ಬಟ್ ನಾ ಕುಡಿಯಲ್ರಿ ಅಂತ ಹೇಳಿ ನಾಚ್ಕೊಳಕ್ ಹೋಗ್ಬೇಡಪ್ಪ ನನ್ನ ಮುಂದೆ ನಾ ಏನ ಆರ್ತಾರ ಮನುಷ್ಯ ಅಲ್ಲ, ನೀನ್ ಕುಡಿತಿದ್ರೆ ಕುಡಿಬಹುದು, ನನ್ನ ಕಡೆಯಿಂದ ಯಾವ್ದೇ ರೀತಿ ಅಬ್ಜೆಕ್ಷನ್ ಇಲ್ಲ ಅಂತ ಸ್ಟಾರ್ಟಿಂಗ್ ಪರ್ಮಿಷನ್ ಕೊಟ್ಟವ್ರಿ ನಮ್ಮ ಮಾವಾರ ನನಗೆ. ಅವ್ರ ಇರೋದ ಫ್ರೆಂಡ್ಲಿ ಆಗಿರ್ತಾರೆ ನಮ್ಮ ಜೊತೆ. ನನ್ನ ಜೊತೆ ಹೇಳ್ಬೇಕಂದ್ರ ಹೆವಿ ಫ್ರೆಂಡ್ಲಿ ಆಗಿರ್ತಾರೆ ನನ್ನ ಜೊತೆ. ನಾನು ಅವ್ರ ಜೊತೆ ಅದೇ ರೀತಿ ಇರ್ತೇನೆ. ಮಾವ ಹಳೆ ಆ ತರ ಇಲ್ರಿ, ನಾವು ತಂದೆ ಮಕ್ಕಳ ತರ ಇಲ್ಲ, ಫುಲ್ ಫ್ರೆಂಡ್ಲಿ ಆಗಿ ಫ್ರೆಂಡ್ಸ್ ತರಾನ ಇರ್ತೀವಿ. ಎಲ್ಲ ಏನದ್ರಿ ಜೀವನದಾಗ ಅವನು ಇರುತ್ತಾನೆ ಎಲ್ಲರ ನಕ್ಕೊಂತ ಆರಾಮಾಗಿರ್ಬೇಕು. ಇದ ನಮ್ದು ಪಾಲಿಸಿ ಇಬ್ಬರದು ಮಾವ ಹಳೆಂದು. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ನಾ ಬೈಕ್ ತೊಗೊಂಬಂದಿನ್ರಿ. ಈಗ ಬೈಕ್ದಾಗ ದುರ್ಗಾ ಹೊಟ್ಟೆ ಎಲ್ಲೆಲ್ಲಿ ಹಿಂದ್ ಬೈಕ್ ಗಚ್ಚ ಹಿಡ್ಕೊಂಡು ಕೂತ್ ಬಿಟ್ಟಿದಲ್ರಿ. ಬೈಕ್ ಸ್ಟೋರಿ 40 ಕಿಲೋಮೀಟರ್ ಫಸ್ಟ್ ಬಾಗಲಕೋಟೆ ಒಳಗಿದ್ದಾರೆ. ಬಾಗಲಕೋಟೆಯಿಂದ ಆಲ್ಮಟ್ಟಿಗೆ ಬಂದಿದ್ವಿ. ಇಲ್ರಿ ಹಿಂಗ ಹೇಳಿದ್ರೆ ಸರಿ ಕಾಣಂಗಿಲ್ಲ. ಅದು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ನಿಮ್ಗೆ. ಬೈಕ್ ಜೋಡಿ ಬೈಕ್ ನಮ್ದಿಬ್ರದ್ದು ಸ್ಟೋರಿನ ಹೇಳ್ಬಿಡ್ತೀವಿ. ಎಂಗೇಜ್ಮೆಂಟ್ ಇಂದ ಫೋಟೋಸ್ ಎಲ್ಲ ನೋಡಿದ್ರಿ. ಈಗ ಹೆಂಗಪ್ಪ ನಾವು ಏನ್ ಬೈಕ್ ಮೇಲೆ ಯಾವ ರೀತಿ ನನಗೆ ಕಾಲ್ ಮಾಡಿದ್ಲಿ ಹಂಗ ಹೌದಾ, ನಾನು ಹೆಂಗೆ ಬನ್ನಿ, ಯಾರು ಬೈಕ್ ತೊಗೊಂಬನ್ನಿ, ಬಂದ ಮೀಟಾಗಿ ಎಲ್ಲೆಲ್ಲಿ ಹೋದ್ವಿ ಹೌದಾ, ಏನ್ ತಿಂದ್ವಿ. ಅದಾದ್ಮೇಲೆ ಎಂಗೇಜ್ಮೆಂಟ್ನಾಗ ಎಂಗೇಜ್ಮೆಂಟ್ ಆದ ತಕ್ಷಣ ಇವ್ರು ನನಗೆ ಏನ್ ಗಿಫ್ಟ್ ಕೊಟ್ರು, ನಾ ಏನ್ ಇವ್ರಿಗೆ ಕೊಟ್ಟಿನಿ ಗಿಫ್ಟ್. ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ 100% ಹೇಳ್ತೀವ್ರಿ. ಎಲ್ಲಿ ಸಿಕ್ಕಿವಿ, ಏನಾಯ್ತು, ಏನು ಎಲ್ಲ ಹೇಳ್ತೇವ್ರಿ ನಿಮಗ. ಈ ಸದ್ಯಕ್ಕಂತೂ ಜಸ್ಟ್ ಮಾತ್ರ ಒಂದು ಹೆವಿ ನಾನ್ ಗಿಫ್ಟ್ ಕೊಟ್ಟದಕ್ಕಂತ ಎಲ್ಲರೂ ನೀವು ಹಣ ಓಕೆ ಅಂತೀರಿ. ಬಟ್ ಅಕ್ಕಿ ಕೊಟ್ಟು ಗಿಫ್ಟ್ ಕೇಳ್ರಿ ಎಲ್ಲರೂ ಹೆವಿ ಖುಷಿ ಆಗ್ತೀರಿ. ನೀವು ನನಗಿಂತ ಅಷ್ಟು ದೊಡ್ಡ ಗಿಫ್ಟ್ ಕೊಟ್ಟಾಳ್ರಿ. ಕಾಸ್ಟ್ಲಿ ಐತ್ರಿ ಗಿಫ್ಟ್. ರೆಗ್ಯುಲರ್ ಅಂತ ಗಿಫ್ಟ್ ಕೊಟ್ಟಾಳ್ರಿ. ಅದನ್ನ ನಿಮ್ಗೆ ಹೇಳ್ತೇನ್ರಿ ನೆಕ್ಸ್ಟ್ ವಿಡಿಯೋದಾಗ ಯಾವ ರೀತಿ ಐತೆ ಅಂತ ಹೇಳಿ. ಬಾಕಿ ನಮ್ಮ ಎಂಗೇಜ್ಮೆಂಟ್ ನಾ ಇಂಗ್ಲೀಷ್ನ ಸ್ವಚ್ಛ ಅದನ್, ನಾ ಇಂಗ್ಲೀಷ್ನ ಸ್ವಲ್ಪ ವೀಕ್ ಅದನ್ರಿ. ಆಂಗ್ಲ ಭಾಷೆ ಅಂದ್ರೆ ಅಷ್ಟಕ್ಕಷ್ಟ, ಕನ್ನಡ ಭಾಷೆ ಅಂದ್ರೆ ಬೆಸ್ಟ್ ಅನ್ನೋರು ನಾವು. ಎಂಗೇಜ್ಮೆಂಟ್ ಫೋಟೋಸ್ ನಿಮಗ ಫುಲ್ ಇಷ್ಟ ಆದು ಅನ್ಸುತ್ತ. ಇಷ್ಟ ಆಗೋಕ್ಕಿಂತ ಕ್ಲಿಯರ್ ಆಗಿ ಕಂಡಾವ ಅಂತ ನಾವು ಅನ್ಕೊಳಕತ್ತೀವಿ. ಈ ಸಾರಿ ಆದ್ರೂ ಹೆಂಗ್ ಕಂಡಾವ ಅಂತ ಹೇಳಿ ಕೇಳಿಸಿ ನಮಗ ಈ ಸಾರಿ ಕಮೆಂಟ್ ಮಾಡ್ರಿ, ಫೋಟೋಸ್ ಕಂಡಾವೋ ಇಲ್ಲ ಅಂತ ಹೇಳಿ. ನಿನ್ನಂತರೂ ಎಷ್ಟು ಜನ ಕಮೆಂಟ್ ಹಾಕಿರಂದ್ರ ಅಕ್ಕ ಫೋಟೋಸ ಕಾಣಕತ್ತಿಲ್ಲ, ಫೋಟೋ ಕಾಣಕತ್ತಿಲ್ಲ, ರಿಂಗ್ ಲೈಟ್ ಬರೀ ವೈಟ್ ಬಂದೈತಕ್ಕ, ಏನು ಕಂಡಿಲ್ಲ. ಮತ್ತು ನಮ್ಮ ಅಣ್ಣ ಒಬ್ಬ ಕಮೆಂಟ್ ಮಾಡಿದ, ಸಿಸ್ಟರ್ 1 ಕಿಲೋಮೀಟರ್ ದೂರದ ಇಟ್ಟ ಮಾಡ್ರಿ HD ಬರ್ತಾವ ಅಂತ ಹೇಳಿದ್ನು. ಹಂಗಾಗಿ ಭಾಳ ಜನ ಹಂಗೆ ಹೇಳಿ ಕಿಲೋಮೀಟರ್ಸ್ ಅವ್ನಿಗೆ ಇವತ್ತು ಮುಂಜಾನೆ ಹೇಳಿ ಬಂದೇನೆ, ನೀನು ಹಿಂಗೆ ಕಮೆಂಟ್ ಮಾಡಿದಪ್ಪ ನಿಮ್ಮ ತಂಗಿ ಹಿಂಗೆ ರಿಪ್ಲೈ ಕೊಟ್ಟಾರ ಅಂತ ಹೇಳಿ. ಬಟ್ ಭಾಳ ಒಳ್ಳೆ ಥರ ಕಮೆಂಟ್ ಮಾಡ್ತೀರಿ. ನಿಮ್ಮ ಕಮೆಂಟ್ ನೋಡಿದ್ರೆ ಇನ್ನೂ ಒಂದು ಸ್ವಲ್ಪ ವಿಡಿಯೋ ಮಾಡ್ಬೇಕು ಅನ್ಸೈತೆ ನಮ್ಗೆ. ಖುಷಿ ಆಗೈತೆ ನಿಮ್ಮ ಸಪೋರ್ಟ್ ಯಾವ ರೀತಿ ಐತೆ ಅಂತ ಹೇಳಿ. ನನಗೆ ಟೈಮ್ ಇರ್ಲಾರಕ್ಕೆ ಡೈಲಿ ವಿಡಿಯೋ ಮಾಡಿ ಹಾಕಕ್ಕೆ ಆಗಾಕತ್ತಿಲ್ಲ. ನಾನು ಸ್ವಲ್ಪ ಬ್ಯುಸಿ ಇರ್ತೀನಿ. ಆಗ ಬ್ಯುಸಿ ಇದ್ದ ಶೆಡ್ಯೂಲ್ದಾಗ ನಾನು ಹಿಂಗೆ ವಿಡಿಯೋ ಮಾಡಿ ಹಾಕಿನಿ ಅಂದ್ರೆ ಕೆಲವೊಂದು ಜನ ಏನಂತೀರಿ, ಅಣ್ಣ ನೀವು ಡ್ಯೂಟಿಗೆ ಹೋಗೋದೇ ಇಲ್ಲ, ಬರೀ ವಿಡಿಯೋನ ಮಾಡ್ತೀನಿ ಅಂತೀರಿ. ಹೌದಾ, ಎಲ್ಲರಿಗೆ ಅದೊಂದೇ ಪ್ರಶ್ನೆ, ಕ್ವಶನ್ ಮಾರ್ಕ್ ಪ್ರಶ್ನೆ. ಏನಪ್ಪ ಅಂದ್ರೆ ಅಣ್ಣ ಏನು ಇಷ್ಟು ವಿಡಿಯೋ ಮಾಡಾಕ್ತಾನ, ಡ್ಯೂಟಿಗಾರ ಹೋಗ್ತಾನೋ ಇಲ್ಲೋ, ಎಲ್ಲದನ ಯಾವ ಊರಾಗದನ, ಏನು ಡ್ಯೂಟಿ ಮಾಡತ್ತಾನ ಕ್ವಶನ್. ನಾನು ಇಷ್ಟು ಹೇಳ್ತೀವಿ ಮಿಲ್ಟ್ರಿ ಆರ್ಮಿ ಅಂತೆಲ್ಲ ಹೇಳ್ತೀವಿ, ಬಟ್ ಇನ್ನೂ ಕ್ಲಿಯರಾಗಿ ಹೇಳೋಕ್ಕಾಗಿಲ್ಲ. ಆದರೂ ಕ್ವಶನ್ ಮಾರ್ಕನ ಅವರಿಗೆ, ಯಾಕೆ ವಿಡಿಯೋ ಮಾಡ್ತಾನ, ಯಾವ ಟೈಮ ಹೆಂಗೈತಿ, ಡ್ಯೂಟಿಗೆ ಎಷ್ಟೊತ್ತಿಗೆ ಹೋಗ್ತಾನ ಅಂತೇಳಿ. ಡ್ಯೂಟಿಗೆ ಹೋಗ್ಕಾರಿ. ಈಗ ಡ್ಯೂಟಿಗೆ ಹೋಗಿ ಬಂದು 2 ತಾಸು 1 ತಾಸು ಗ್ಯಾಪ್ ಇತ್ತಂದ್ರೆ ಆ ಗ್ಯಾಪ್ ಒಳಗೆ ನಾವು ವಿಡಿಯೋ ಮಾಡ್ಕೊಂಡಿರ್ತೀವಿ. ಮತ್ತು ಅವ್ರು ಡ್ಯೂಟಿಗೆ ಹೋದ್ರಂದ್ರೆ ನನ್ನ ಕೆಲಸ ನಾ ಏನು ಪೆಂಡಿಂಗ್ ಇಟ್ಟಿರ್ತೀನಿ ನಾವು ಮಾಡ್ತೀನಿ, ಅವ್ರು ಅಲ್ಲಿ ಹೋದಾಗ ಅವ್ರು ಹೋಗಿರ್ತಾರೆ. ವಿಡಿಯೋ ಮಾಡಕ್ಕೆ ಎಟ್ಟದ್ ಬೇಕ್ರಿ, 15 20 ನಿಮಿಷ ಬಾ ಅಂದ್ರೆ ಅರ್ಧ ತಾಸದಾಗ ವಿಡಿಯೋ ಮುಗಿದು ಬಿಡ್ತೈತಿ. ಇದ್ರ ಬಗ್ಗೆ ನಿಮಗೆ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ನಾನು ಏನಪ್ಪಾ ಅಂತಂದ್ರೆ ಒಂದು ಸಣ್ಣ ನಾನು ಯಾಕೆ ಮನ್ಯಾಗ ಇರ್ತೀನಿ ಅಂತಿರ್ತಾರಲ್ಲ ಅವ್ರಿಗೊಂದು ನಾನು ಒಂದು ಉದಾಹರಣೆ ಮೂಲಕ ಹೇಳ್ತೇನೆ. ನಾನು ಏನಪ್ಪಾ ಅಂತಂದ್ರೆ, ಈಗ ಯಾವ್ದಾರ ಒಂದು ಕಾಲೇಜಕ್ಕೆ ಹೌದಾ, ಯಾವ್ದಾರ ಒಂದು ಕಾಲೇಜಕ್ಕೆ ನಾವು ಹೋಗಿರ್ತೀವಿ, ಅಡ್ಮಿಷನ್ ಮಾಡಿ ಹೋಗಿರ್ತೀವಿ. ಕಾಲೇಜ್ದಾಗ ಒಂದೊಂದು ಪಿರಿಯಡ್ ಆದ್ಮೇಲೆ 45 ನಿಮಿಷ ಒಂದು ಇದು ಆದ್ಮೇಲೆ ಒಂದು 15 ನಿಮಿಷ ಫ್ರೀ ಕೊಟ್ಟಿರ್ತಾರೆ. ಮತ್ತಿನ್ನು 15 ನಿಮಿಷ ಯಾಕೆ ಫ್ರೀ ಕೊಟ್ಟಾರ, ಕಂಟಿನ್ಯೂ ಕ್ಲಾಸ್ ಹೋಗ್ಬೇಕಂದ್ರೆ ಸರ್ ಮನುಷ್ಯರು ಅವ್ರಿಗೆ ರೆಸ್ಟ್ ಬೇಕು. ಹುಡುಗರು ಮನುಷ್ಯರು ಹೌದಾ, ಕೇಳುವಂಥ ಶಕ್ತಿ ಒಂದು ಲಿಮಿಟ್ ಇರ್ತೈತಿ. ಅಷ್ಟು ಕೇಳಿದ ಮೇಲೆ 15 ನಿಮಿಷ ಕೊಟ್ಟರೆ ಮೈಂಡ್ ರಿಫ್ರೆಶ್ ಆಗೈತಿ, ಮತ್ತು ನೆಕ್ಸ್ಟ್ ಕ್ಲಾಸ್ ನಡೆಸ್ತಾರೆ. ಹಂಗೆ ಎಂಥ ಕೆಲಸ ಮಾಡಕತ್ತಾನಂದ್ರು ಆ ಮನುಷ್ಯಾಗ ಸ್ವಲ್ಪ ಸಮಯ ಆದ್ರೆ ಫ್ರೀ ಇರ್ತೈತಿ. ಆ ಫ್ರೀ ಸಮಯನ ನಾನು ಈಗಿಗೂ ಕೊಟ್ಟ ವಿತ್ ವಿಡಿಯೋಕ್ಕೂ ಕೊಡ್ತೇನೆ.
ಅದು ಬಿಟ್ಕೇಶಂದ್ರ ಅಣ್ಣ ನೀವು ಯಾವಾಗಲೂ ಮನ್ಯಾಗ ಇರ್ತೀರಿ ಮನ್ಯಾಗ ಇರ್ತಾರಂದ್ರೆ ಮಠಕ್ಕೆ ಹೋಗ್ರಿ ನಮ್ಮ ಇನ್ನೊಂದು ಹೇಳ್ಬೇಕಂದ್ರೆ ಅವ್ರ ಇಷ್ಟು ಗಂಟೆಗೆ ಡ್ಯೂಟಿಗೆ ಹೋಗಿ ಇಷ್ಟು ಗಂಟೆಗೆ ಬರ್ತೀನಿ ಅಂತ ಟೈಮ್ ಟೇಬಲ್ ಇರುತ್ತೆ ನಮ್ಮ ಹತ್ರ ಹೇಳ್ತಾರೆ. ಟೈಮ್ ಟೇಬಲ್ ಇರ್ತೈತಲ್ಲ ನಂಗೆ ಹೇಳಿರ್ತಾರ ಆ ಟೈಮ್ ಅವ್ರು ಬರೋಷ್ಟೊತ್ತಿಗೆ ನನಗೆ ಏನು ಕೆಲಸ ಇರ್ತಾವ ಮಾಡ್ಕೊಂಡು ನಾನು ಖಾಲಿಯಾಗಿ ರೆಡಿ ಆಗಿರ್ತೀನಿ. ಅಷ್ಟೊತ್ತಿಗೆ ಅವ್ರಂತೂ ಬರೋದು ಟೀ ಶರ್ಟ್ ಒಂದು ಪ್ಯಾಂಟ್ ಹಾಕೊಂಡ್ ಅವ್ರು ರೆಡಿ ರೆಡಿ ಆಗಿಬಿಡ್ತೀವಿ. ಕ್ಯಾಮ್ರಾ ಚಾರ್ಜ್ ಇರ್ತೈತಿ ಎಲ್ಲ ಅವ್ರು ಹೇಳಿದ್ದೆಲ್ಲ ಸೆಟ್ ಮಾಡಿ ಚಾರ್ಜ್ ಗಿರ್ಸ್ ಅಂತೂ ಆಲ್ಮೋಸ್ಟ್ ಇರತ್ತವ. ಹೆಣ್ಮಕ್ಳು ರೆಡಿ ಆಗಕ್ಕೆ ಲೇಟ್ ಆಗ್ಬೇಕ್ರಿ. ನಮ್ದೇನು 2 ನಿಮಿಷ ಸಾಕು ಫೈನಲ್ ಬಿಡ್ತೀವಿ ನಾವು. ಪಾಟ್ನ ಫೇಸ್ ವಾಶ್ ಮಾಡ್ಕೊಂಬಂದು ಹಿಂಗೆ ಮಾಡ್ಕೊಂಬಿಟ್ರೆ ಬಿಗಿ ಇರೋದು ನನ್ನ ವಿಡಿಯೋ. ಅದಾದ್ಮೇಲೆ ವಿಡಿಯೋ ಮಾಡ್ತೀವಿ. ವಿಡಿಯೋ ಮಾಡಿ ಊಟ ಗೀಟ ಮಾಡಿ ಒಂದ್ ಸ್ವಲ್ಪ ಆಮೇಲೆ ಅವ್ರು ಹೋದ್ರಂದ್ರ ಇವತ್ತು ಇನ್ನೊಂದು ಹೇಳ್ಬೇಕಂದ್ರೆ ಇವತ್ತು ಈಗ ವಿಡಿಯೋ ಮಾಡಿ ಇಟ್ಕೊಂಡಿವಿ ಅಂದ್ರ ಟೈಮ್ ಇತ್ತು ಸ್ಯಾಟರ್ಡೆ ಸಂಡೇ ಹಿಂಗೇನಾರ ಇತ್ತಂದ್ರ ಅವತ್ತು ಹಾಕಿರ್ತೀವಿ. ಇಲ್ಲ ಅಂದ್ರ ಎಡಿಟಿಂಗ್ ಮಾಡಕ್ ಒಂದ್ ಸ್ವಲ್ಪ ಟೈಮ್ ಬೇಕಾಗತ್ತ. ನೈಟ್ ಅದು ಕುಂತೀವ್ರಿ. ನೈಟ್ ಟೈಮ್ ನಾವು 8-9ಕ್ಕೆ ಊಟ ಮಾಡಿರ್ತೀವಿ ಕರೆ 11-12 ಗಂಟೆ ಮಟ್ಟ ಕುಂತು ಎಡಿಟಿಂಗ್ ಮಾಡ್ತಾರೆ. ಮಾಡಿ ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡ್ತಾರೆ. ಮೇನ್ ಅದು ಸೊ ಎಡಿಟಿಂಗ್ ಲೇಟ್ ಆಗತ್ತೆ. ನಂಗೆ ಟೈಮ್ ಇರಂಗಿಲ್ಲ. ಅಣ್ಣ ನೀ ಯಾಕೆ ಮನ್ಯಾಗ ಇರ್ತಾನೆ ಅನ್ನೋರಿಗೆ ಇದ ಉದಾಹರಣೆ ರೀ. ಅದ ನಮಗೆ ಟೈಮ್ ಇರಂಗಿಲ್ಲ. ಇರ್ಲಾ ಟೈಮ್ಗೆ ನಮ್ಗೆ ವಿಡಿಯೋ ಲೇಟ್ ಆಗಿ ವಿಡಿಯೋ ಮಾಡಿರ್ತೀವಿ ಬಟ್ ಎಡಿಟ್ ಮಾಡಿ ಹಾಕಕ್ಕೆ ಆಗಂಗಿಲ್ಲ. ಲೇಟ್ ಆಗತ್ತೆ ಅಂತೇಳಿ ಸ್ವಲ್ಪ ವಿಡಿಯೋ ಲೇಟಾಗಿ ಹಾಕ್ತೀವಿ. ಹೊಟ್ಟೆಗೆ ಹಾಕೋರಿ. ಓಕೆ, ಬಾಕಿ ನಿಮ್ಮ ಕ್ವಶನ್ ಮಾರ್ಕಿಗೆ ನನ್ನ ಕಡೆಯಿಂದ ಆನ್ಸರ್ ಸಿಕ್ಕೈತೆ ಅಂತೇಳಿ ಅನ್ಕೋತೇನ್ರಿ. ನಮ್ಮ ಎಂಗೇಜ್ಮೆಂಟ್ ಸ್ಟೋರಿ ಏನಾರ ಕೇಳಬೇಕು ಅನ್ಸಿದ್ರ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಮಾಡ್ತೀವ್ರಿ ಮತ್ತೆ ಟೈಮ್. ನಮ್ಮ ಎಂಗೇಜ್ಮೆಂಟ್ ಸ್ಟೋರಿ ಹೆಂಗತ್ತ ಹೇಳ್ತೀರಿ. ನಾ ಎಷ್ಟು ಜನ ಹುಡುಗಿಯರು ನೋಡಿ ಅಂತೇಳಿ ಆಲ್ರೆಡಿ ಪಾರ್ಟ್ 1 ಹೇಳಿನಿ. ಯಾವ್ಯಾವ ಹುಡುಗಿಯರು ಏನೇನು ಕ್ವಶನ್ ಕೇಳಿ ಏನೇನು ಆನ್ಸರ್ ಮಾಡ್ರು ಅಂತ ಹೇಳ್ತೀನಿ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ. ಬಾಕಿ ಒಂದು ನಿಮಿಷ ಕೈ ಸೋಲಾತೈತ್ರಿ. ಕ್ಯಾಮ್ರಾ ಕೈ ಚೇಂಜ್ ಮಾಡಿ ಹಿಡಿತೀನಿ. ಎಂಗೇಜ್ಮೆಂಟ್ ಫೋಟೋಸ್ ಎಲ್ಲ ನೋಡಿದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಭಾಳ ಜನ ಕಮೆಂಟ್ ಮಾಡಿದ್ರೆ ಅಕ್ಕ ಮ್ಯಾರೇಜ್ ಫೋಟೋಸ್ ಮತ್ತು ವಿಡಿಯೋಸ್ ತೋರಿಸ್ರಿ ಅಂತೇಳಿ. ನಮ್ಮ ಎಂಗೇಜ್ಮೆಂಟ್ ಫೋಟೋನು ಇಲ್ಲೇ ಇದ್ದಲ್ಲ ಅಂಥೇಳಿ ಫಸ್ಟ್ ಎಂಗೇಜ್ಮೆಂಟ್ ಫೋಟೋಸನ್ನು ತೋರಿಸಿದ್ವಿ. ಪಾರ್ಟ್ 1 ಪಾಪ ಎಲ್ಲ ಕಾಣಿಸಿಲ್ಲ ಅಂತೇಳಿ ಕಮೆಂಟ್ ಮಾಡಿದ್ರೆ ನಮ್ಗೆ ಫುಲ್ ಬೇಜಾರಾಗಿ ಇನ್ನೂ ಎಲ್ಲರೂ ಹೊಂಟೇನ ಎಲ್ಲರೂ ಹೊಂಟಿನೇನ ಹಾಂ ಎಲ್ಲಿ ಹೊಂಟಿ ಅಮೇರಿಕಾಕ್ಕೆ ಹೊಂಟೇನೆ. ಸ್ವಲ್ಪ ಸುಖಾಸ್ ಮಾತಾಡ ಆರಾಮಾಗಿ ಅವಸರ ಮಾಡ್ಬೇಡ. ಎಲ್ಲರೂ ಕಮೆಂಟ್ ಮಾಡಿದ್ಕ ನಮಗೂ ಫುಲ್ ಅವಸರ ತಗೋಬೇಡ. ಸೊಕಾಸ ಮಾತಾಡೋದ್ ಕಡೆ ಮೈಕ್ನಾಗ ಮಾತಾಡಕತ್ತರತ್ಲ ಮಾಡಕತ್ಲ ಬೇಜಾರಾಗಿತ್ರಿ. ಅದಕ್ಕೆ ನಾವೇನು ಮಾಡಿದ್ವಿ ವಾಪಸ್ ಮತ್ತೆ ಫಸ್ಟ್ ಬರೀ ಫೋಟೋಸ್ ಅಷ್ಟೇ ತೋರಿಸಿದ್ವಿ. ಈ ಸರಿ ಅಂತೂ ಕಾಣಿಸ್ಯಾವಂತ ನಾವು ಅನ್ಕೊಂಡೀವಿ. ಎಲ್ಲ ಫೋಟೋಸ್ ಹೆಂಗದಾವ ಅಂತ ಹೇಳಿ ಕಮೆಂಟ್ ಮಾಡಿರಿ. ನಿಮ್ಮ ಸಪೋರ್ಟ ನಮಗೆ ಭಾಳ ಅಂದ್ರೆ ಭಾಳ ಅವಶ್ಯಕತೆ ಐತಿ. ಭಾಳ ಸಪೋರ್ಟ್ ಮಾಡತ್ತೀರಿ. ಇನ್ನೂ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ನಾವು ಕೇಳ್ಕೊತೀವಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ. ಚಲೋ ಆಗುತ್ತೆ. ಯಾಕಂದ್ರೆ ನಾವು ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಇನ್ನೊಂದ್ರಿ ನೆಕ್ಸ್ಟ್ ವಿಡಿಯೋದಾಗ ನಾವು ಏನಪ್ಪಾ ಅಂತಂದ್ರೆ ನಮ್ಮ ಎಂಗೇಜ್ಮೆಂಟ್ ಆಗೋಕ್ಕಿಂತ ಮುಂಚೆ ನಾನು ಎಷ್ಟು ಹುಡುಗಿಯರು ನೋಡಿದ್ನಿ. ಹೌದಾ, ಹುಡುಗಿಯರು ನೋಡಿದ್ನಿ. ಈಕಿನ ಎಂಗೇಜ್ಮೆಂಟ್ ಆದ ದಿನ ಎಷ್ಟು ದಿನಕ್ಕೆ ಈಕೆ ಮೀಟ್ ಆದ್ನಿ. ನಾನು ಯಾವಾಗ ಹೋದ್ನಿ ವಾಪಸ್ ಜಾಯ್ನ್ ಆದ್ನಿ. ಹೌದಾ, ಎಷ್ಟು ದಿನ ಗ್ಯಾಪ್ ಕೊಟ್ಟಿವಿ. ನಮ್ದು ಏನೇನು ಮಾತುಕತೆ ನಡೀತು ಅದು ನಾನು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೇನೆ ರೀ. ಎಂಗೇಜ್ಮೆಂಟ್ ಆದ ತಕ್ಷಣ ಮೀಟ್ ಮಾಡಿದ್ದು ಎಲ್ಲಿ ಮೀಟ್ ಮಾಡಿದ್ವಿ. ಅದಾದ್ಮೇಲೆ ಸ್ವಲ್ಪ ದಿವ್ಸ ಸೂಟಿಗೆ ಹೋಗಿ ಡ್ಯೂಟಿಗೆ ಹೋಗಿ ಹೊಳೆ ಸೂಟಿಗೆ ಬಂದರು. ಆವಾಗ ಮೀಟ್ ಆದ್ವಿ. ಅವಾಗ ಎಲ್ಲೆಲ್ಲಿ ಮೀಟ್ ಆದ್ವಿ, ಏನು ನಮ್ಮಿಬ್ರು ಸ್ಟೋರಿ, ಇಬ್ರು ಗಿಫ್ಟ್, ಏನೇನು ಮ್ಯಾರೇಜ್ ಬಿಫೋರ್ ಏನೇನು ಆಯ್ತು ಅಂತೇಳಿ 100% ನೆಕ್ಸ್ಟ್ ವಿಡಿಯೋದಾಗ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀವಿ. ಯಾರ್ಯಾರಿಗೆ ನಮ್ಮ ವಿಡಿಯೋ ನೆಕ್ಸ್ಟ್ ವಿಡಿಯೋ ನೋಡಬೇಕು, ಇದು ವಿಡಿಯೋದು ಯಾವುದಾದ ಎಂಗೇಜ್ಮೆಂಟದ ಸ್ಟೋರಿ ನೋಡಬೇಕು ಕೇಳ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಏನೈತಲ್ಲ ಕಮೆಂಟ್ ಮಾಡಿರಿ. ನೀವು ಎಷ್ಟು ಜಾಸ್ತಿ ಕಮೆಂಟ್ ಮಾಡ್ತೀರಿ ಅಷ್ಟು ನಾವು ಜಲ್ದಿ ಮಾಡಿ ಹಾಕ್ತೇವೆ ನೋಡ್ರಿ. ಮೇನ್ ಅದೊಂದ. ನೀವು ಭಾಳ ಕಮೆಂಟ್ ಹಾಕಿರ ಅಂದ್ರೆ ಭಾಳ ಜಲ್ದಿನೇ ಮಾಡ್ಬಿಡ್ತೀವಿ ನಾವು. ಇಲ್ಲ ಸ್ವಲ್ಪ ನೀ ಹೇಳೋ ಪ್ರಕಾರ ಒಬ್ಬೊಬ್ರು 10 ಕಮೆಂಟ್ ಹಾಕ್ಬೇಕು ಹಂಗಿಲ್ಲ. ಗೊತ್ತ ನಂಗೆ ಅವ್ರು ಕಮೆಂಟ್ ಹಾಕ್ತಾರ ಅಂತೇಳಿ. ಯಾಕಂದ್ರೆ ನಿನ್ನೆ ನಮ್ಮ ಫೋಟೋಕನ ಎಷ್ಟು ಕಮೆಂಟ್ ಬಂದು ಎಲ್ಲರಿಗೆ ನಿನ್ನೆ ಕುಂತು ರಿಪ್ಲೈ ಮಾಡೀನಿ. ಯಾಕಂದ್ರೆ ನಮ್ಮ ಕಡೆಯಿಂದ ಭಾಳ ಮಿಸ್ಟೇಕ್ ಆಗೈತೆ ಅಂತ ನೋಡ್ರಿ. ಆಲ್ಮೋಸ್ಟ್ ರಿಪ್ಲೈ ಮೇಡಮ್ ಅವ್ರು ಕೊಡ್ತಿರ್ತಾರ. ಒಂದೊಂದು ಭಾಳ ಹೆವಿ ಕಾಮೆಂಟ್ ಬಂದಿರ್ತಾರಲ್ಲ ಅಂಥವನ್ನಷ್ಟ ನನ್ನ ಕಡೆ ಡೈವರ್ಟ್ ಹಾಕಾವು. ಬಾಕಿ ನಾರ್ಮಲ್ ನೀವು ಏನೇನು ಕ್ವಶನ್ ಕೇಳ್ತಾರೆ ನಾರ್ಮಲ್ ಅಂಥದಕ್ಕೆ ನಮ್ಮ ಮೇಡಮ್ ಅವರು ರಿಪ್ಲೈ ಮಾಡ್ತಾರೆ. ಅದ್ರಾಗ ಕೆಲವೊಂದು ಈಗ ಏನಪ್ಪ ಗುಂಪಿನಾಗ ಒಬ್ಬ ಗೋವಿಂದ ಅನ್ನೋ ಥರ ಒಂದು ಕಾಮೆಂಟ್ ಬರ್ತಾರಲ್ಲ ಅಂಥದಕ್ಕಷ್ಟ ನಾ ರಿಪ್ಲೈ ಕೊಡ್ತೇನೆ ರೀ. ಆದ್ರೆ ಹಾಂ ಬಾಕಿ ಇವತ್ತಿಂದ ಇಷ್ಟ ಆಗೈತೆ ಅನ್ಕೊಂತೀನಿ. ನೀನ್ ನಗಸ್ಬೇಡ. ವಿಡಿಯೋ ಇಷ್ಟ ಆಗೈತೆ ಅನ್ಕೊಂತೀವ್ರಿ. ಮುಂದಿನ ವಿಡಿಯೋದಾಗ ಸಿಗ್ತೀವ್ರಿ. ಧನ್ಯವಾದಗಳು. ಇನ್ನೊಂದ್ ಹೇಳ್ಬೇಕಂದ್ರ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾ ಅಂದ್ರ ವಿಡಿಯೋ ಯಾರ್ಯಾರು ಲಾಸ್ಟ್ ಮಟ ನೋಡ್ಯಾರ ಅಂತ ಗೊತ್ತಾಗುತ್ತ. ನಮಗ್ ಹೊಳ್ ರಿಟರ್ನ್ ವಿಶ್ ಮಾಡಿದ್ರಂದ್ರ ವಿಶ್ ಮಾಡಿದ್ರಂದ್ರ ಗೊತ್ತಾಗುತ್ತ ಇವ್ರು ರಿಟರ್ನ್ ಎಂಡ್ ಮಟ ವಿಡಿಯೋ ನೋಡಿದಾರ ಅಂತ ಹೇಳಿ. ಯಾರು ವಿಶ್ ಮಾಡ್ಲಿಲ್ಲ ಅಂದ್ರೆ ನನ್ನ ವಿಡಿಯೋ ಲಾಸ್ಟ್ ಮಟ ಯಾರು ನೋಡಿಲ್ಲ ಅಂತ ಅರ್ಥ. ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತ ಫಸ್ಟ್ ಡೇ ದಸರಾ ನಾನು ಮಾಡೀನಿ. ಇಲ್ಲೇ ರೆಡಿ ಆಗಿ ಹೋಗಿ ದಸರಾ ವಿಡಿಯೋ ಇವತ್ತ ಅಪ್ಲೋಡ್ ಮಾಡಿದ್ರೆ ಇವತ್ತ ಫಸ್ಟ್ ಡೇ ಆಗತ್ರಿ. ಅಕಸ್ಮಾತ್ ಸೆಕೆಂಡ್ ಡೇ ಆಗತ್ತೆ ಅಷ್ಟೇ. ತಿಳ್ಕೊಂಡ್ಬಿಡ್ರಿ. ಸ್ವಚ್ಛ ಹೇಳ್ಬಿಡ್ತೀವಿ. ಹೋಗಿ ಬರೋಣ್ರಿ. ಇನ್ನ ಬಾಯ್ ಬಾಯ್ ರೀ. ನಡ್ದ್ಬಿಡ್ರಿ ನೀವು ನಡ್ರಿ.